ಮಂತ್ರಾಲಯದ ಬೃಂದಾವನ ಯಾಕೆ ಅಷ್ಟು ವಿಶೇಷ ಅಂತೀರಿ ನೀವು? ಮೊದಲನೇದು ಆ ಜಾಗ ವಿಶೇಷ. ಕೃತಯುಗದೊಳಗೆ ಇದೇ ನಮ್ಮ ಗುರು ಸಾರ್ವಭೌಮರು ಪ್ರಹ್ಲಾದರಾಜರಾಗಿದ್ದಾಗ ಆ ಜಾಗದಲ್ಲಿ ಎಷ್ಟೋ ದಿವಸಗಳ ಕಾಲ ಹೋಮ ಮಾಡಿದ ಜಾಗ ಅದು. ಅದಾದ ಮೇಲೆ ತ್ರೇತಾಯುಗದೊಳಗೆ ರಾಮದೇವರು ವನವಾಸಕ್ಕೆ ಅಂತ ಬಂದು ಸೀತಾನ್ವೇಷಣ ಕಾಲಕ್ಕಿಂತ ಮುಂಚೆ, ಸೀತಾಪಹರಣಕ್ಕಿಂತ ಮುಂಚೆ ಆ ಒಂದು ಶಿಲೆ ಮೇಲೆ ಕೂತಂಥ ಜಾಗ, ಎಷ್ಟೋ ಗಳಿಗೆ ಕೂತಿದ್ರು ಅಂತ ಒಂದು ಮಾತಿದೆ. ರಾಯರಿಗೆ ಪ್ರದಕ್ಷಿಣೆ ಹಾಕಿದರೆ ಸಮಗ್ರ ತೀರ್ಥಗಳಿಗೆ ಹೋಗಿ ಬಂದ ಪುಣ್ಯ ಸಿಗತ್ತೆ. ಇಷ್ಟೇ ಅಷ್ಟೇ ಅಂತ ಹಾಕಕ್ಕೆ ಹೋಗ್ಬಿಡಿ, ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಹಾಕಿ. ನೀವು 2 ಹಾಕಕ್ಕೆ ಶಕ್ತಿ ಇದೆಯಾ 2 ಹಾಕಿ, 3 ಹಾಕಕ್ಕೆ 3 ಹಾಕಿ, 10 ಹಾಕಿ 10. ಪ್ರದಕ್ಷಿಣೆ ಹೇಗಿರಬೇಕು? ನಮಸ್ಕಾರ, ಅಭಿಷೇಕ, ಸ್ತುತಿ. ನಮಸ್ಕಾರದಿಂದನೇ ನೀವು ಅಭಿಷಿಕ್ತರಾಗ್ಬಿಟ್ಟಿರಬೇಕು. ಆ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋದೆ ರಾಯರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಭಾವನೆಯನ್ನು ನಿಮ್ಮ ಬಗ್ಗೆ ಮೂಡಿಸುತ್ತೆ. ಈಗ ನೀವು ದಿಕ್ಕಿ ನಮಸ್ಕಾರ ಅಂತ ಹೇಳಿದ್ರಲ್ಲ, ಅದನ್ನು 9 ನಮಸ್ಕಾರ 12 ಪ್ರದಕ್ಷಿಣೆ ಅಂತ ಆಗ್ತಾರೆ. ಅಲ್ಲಿಗೆ 108 ನಮಸ್ಕಾರ 12 ಪ್ರದಕ್ಷಿಣೆ ಆಗುತ್ತೆ. ರಾಯರಿಗೊಂದು ನಮಸ್ಕಾರ, ಅದಾದಮೇಲೆ ಎಲ್ಲ ದಿಕ್ಕಿಗೆ ನಮಸ್ಕಾರ, 9ನೇದು ವಾದೀಂದ್ರ ತೀರ್ಥರಿಗೆ. ಅಂಥದ್ದು 12 ಪ್ರದಕ್ಷಿಣೆ ಆದಾಗ 108 ನಮಸ್ಕಾರ ಆಗುತ್ತೆ. ಮಂತ್ರಾಲಯ ಮಠದ ಸಂಪ್ರದಾಯ ಕೆಲವೊಂದಿಷ್ಟಿದೆ. ಊರುಳ ಸೇವೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾವ ಕಾಲದಲ್ಲಿ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಹಾಕಬೇಕು, ಯಾವಾಗ ಹಾಕಬಾರ್ದು ಇತ್ಯಾದಿಗಳಿದೆ. ಅದನ್ನು ನಾವು ಪಾಲಿಸಬೇಕಾಗತ್ತೆ. ಮಂತ್ರಾಲಯದ ಅತ್ಯಂತ ಧೀಮಂತ ಪಂಡಿತರು ಬರೆದಿರ್ತಕ್ಕಂಥ ಕಲಿಯುಗ ಕಲ್ಪತರು ಅಂತ ಒಂದು ಪುಸ್ತಕ ಇದೆ. ಅದು ಆ ಪುಸ್ತಕ ನೀವು ಓದಿದರೆ ನಿಮಗೆ ರಾಯರ ಜೀವನ ಚರಿತ್ರೆಯ ಅತ್ಯಂತ ತಿಳಿಯಾದ ವಿವರಣೆ ಸಿಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರಾಯರಿಗೆ ತುಂಬ ಕಷ್ಟ ಇತ್ತು ಅಂತ ಹೇಳೋರನ್ನು ಕೇಳಿದ್ದೆ. ಇನ್ನೊಂದಿಷ್ಟು ಜನ ಹೇಳ್ತಿದ್ರು ರಾಯರಿಗೆ ಕಷ್ಟ ಇರಲಿಲ್ಲ ಅಂತಲೂ ಸುಮಾರು ಜನ ಹೇಳೋರನ್ನು ಕೇಳಿದ್ದೆ. ಈಗ ಯಾವುದು ಸತ್ಯ? ನೀವು ಓದಿರುವ ಪ್ರಕಾರ ಅಥವಾ ನೀವು ತಿಳ್ಕೊಂಡಿರೋ ಪ್ರಕಾರ ಇದ್ರ ಬಗ್ಗೆ ನಮಗೊಂದು ಮಾಹಿತಿ ಕೊಡಿ ಅಂತ. ನಿಜವಾಗ್ಲೂ ನೋಡಿ, ಈಗ ನೀವು ಕೇಳಿರೋ ಈ ಪ್ರಶ್ನೆ ಹೆಂಗಿದೆ, ಇದು ಈಗ ಆಸ್ತಿಕ ವರ್ಗದಲ್ಲಿರ್ತಕ್ಕಂಥ ಒಂದು ವಿಚಾರ ಇದು. ಅಂದರೆ ಯಾಕಂದರೆ ಈಗ ರಾಯರ ಬಗ್ಗೆ ನೀವು ಹೇಳ್ದಂಗೆ ಬಹಳಷ್ಟು ಜನ ವಿಡಿಯೋಗಳನ್ನು ಮಾಡಿಬಿಡ್ತಾ ಇದ್ದಾರೆ. ಪ್ರತಿಯೊಂದು ಇದೆ. ಎಲ್ಲರೂ ರಾಯರಿಗೆ ಬಡತನ ಇತ್ತು, ಹಿಂಗಾಯ್ತು, ಅವ್ರು ಹಿಂಗೆ ಅನುಭವಿಸಿದ್ರು, ಹಂಗಾಯ್ತು, ಹಿಂಗಾಯ್ತು, ಇದೆಲ್ಲನೂ ಇದೆ. ಕೆಲವರು ತಮ್ಮ ವಿಚಾರಗಳನ್ನು ಸೇರಿಸಿ ಹೇಳಿರೋದು ಇದೆ. ಸತ್ಯ. ರಾಯರ ಬಗ್ಗೆ ಇರ್ತಕ್ಕಂಥ ಏನು ನಮ್ಗೆ ಅವ್ರ ಜೀವನ ಚರಿತ್ರೆ ರಾಘವೇಂದ್ರ ವಿಜಯ ಗ್ರಂಥ ಅಂತ ಸಿಗತ್ತೆ. ಮಂತ್ರಾಲಯದ ಅತ್ಯಂತ ಧೀಮಂತ ಪಂಡಿತರು ಬರೆದಿರ್ತಕ್ಕಂಥ ಕಲಿಯುಗ ಕಲ್ಪತರು ಅಂತ ಒಂದು ಪುಸ್ತಕ ಇದೆ. ಅದು ಆ ಪುಸ್ತಕ ನೀವು ಓದಿದರೆ ನಿಮಗೆ ರಾಯರ ಜೀವನ ಚರಿತ್ರೆಯ ಅತ್ಯಂತ ತಿಳಿಯಾದ ವಿವರಣೆ ಸಿಗುತ್ತೆ. ತಿಳಿಯಾದ ವಿವರಣೆ ನಿಮಗೆ ಹೆಂಗೆ ಅರ್ಥ ಆಗಬೇಕು ಹಂಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಬಹುಶಃ ರಾಘವೇಂದ್ರ ವಿಜಯ ಎಲ್ಲ ಸಂಸ್ಕೃತ ಗ್ರಂಥ, ಅದು ಎಲ್ಲರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಅಥವಾ ಕೆಲವರು ಅಪಭ್ರಂಶ ಅರ್ಥಗಳನ್ನು ಬರೀತಕ್ಕಂಥ ದುಸ್ಸಾಹಸಕ್ಕೂ ಕೈ ಹಾಕ್ಬೋದು. ಆದರೆ ಆ ಕಲಿಯುಗ ಕಲ್ಪತರು ಓದಿದರೆ, ಈ ಕಲಿಯುಗ ಕಲ್ಪತರು ಬರೆದವರು ಕೂಡ ಈಗಿನ ಸ್ವಾಮಿಗಳ ಪೂರ್ವಾಶ್ರಮದ ಸಂಬಂಧಿಕರೇ. ಅಷ್ಟು ಜ್ಞಾನಿಗಳ ಮಂತನದಿಂದ ಬಂದವರು ಈಗಿನ ಸ್ವಾಮಿಗಳು. ಅಷ್ಟು ಹೇಳಿದಲ್ಲ ಜ್ಞಾನ ಪುಂಜ ಅವರು. ಅಂಥ ಧೀಮಂತ ವ್ಯಕ್ತಿ ನಮಗೆ ಪೀಠಾಧಿಪತಿಗಳಾಗಿ ಸಿಕ್ಕಿರೋದೇ ದೊಡ್ಡ ಅನುಗ್ರಹ ಅಂತ ಅನ್ಕೊಳ್ರಿ. ಸನ್ನಿಧಾನ ವಿಶೇಷನೇ ಅದು. ಹಾಗಾಗಿ ಅಲ್ಲಿ ಅವರು ಹೇಳ್ತಾರೆ, ಈಗ ನೋಡಿ 2 ಅಭಿಪ್ರಾಯ ಇರುತ್ತೆ, ಎರಡೂ ಸತ್ಯನೇ, ಆದರೆ ನೋಡೋ ದೃಷ್ಟಿ ಬೇರೆ ಥರ ಇರಬೇಕು. ಇವತ್ತು ನೋಡಿ, ಇವತ್ತು ನಾನು ನಿಮ್ಮ ವಿಚಾರಕ್ಕೆ ಬರುವಾಗ ಬಿಳಿ ಪಂಚೆ, ಇದೊಂದು ಮೇಲ್ಗಡೆ ಶೇಷವಸ್ತ್ರ ಹೊತ್ಕೊಂಡು ಬಂದಿದ್ದೀನಿ. ಇದೊಂದೇ ವಸ್ತ್ರ ಇದೆ ಅಂತ ಅರ್ಥನ ನನಗೆ? ಅಲ್ಲ ತಾನೆ. ಆದ್ರೆ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೊರಗೆ ಹೋಗೋದು ಇದೊಂದೇ ವಸ್ತ್ರದಲ್ಲಿ. ಹೌದಾ? ಇನ್ನು 10 ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರು ನಾನು ಇದೇ ವಸ್ತ್ರದಲ್ಲೇ ಕಾಣ್ತೇನೆ. ಇದೇ ರಾಯರ ಜೀವನದಲ್ಲಿ ಆಗಿರೋದು. ಏನಾಯ್ತು, ನಾನು ಆವಾಗಲೇ ನಿಮಗೆ ರಾಯರ ಮಹಿಮೆ ಬಗ್ಗೆ ಹೇಳ್ಬೇಕಾದ್ರೆ ಅವ್ರದ್ದು ಎಷ್ಟು ದೊಡ್ಡ ಯೋಗ್ಯತೆ ಅಂತ ಹೇಳಿದೆ. ನಾನು ಅವ್ರಿಗೆ ಎಷ್ಟು ಲಕ್ಷ ಮಂತ್ರಗಳ ಸಂಸಿದ್ಧತೆ ಇತ್ತು ಅಂತ ಹೇಳಿದೆ. ರಾಯರು ಕಲಿಯುಗದೊಳಗೆ ವರ್ತಮಾನದಲ್ಲಿ ಆಗಿರೋ ಅನುಗ್ರಹನೂ ನಿಮಗೆ ತಿಳಿಸಿದೆ ಆ ಪ್ರೇತದ ವಿಚಾರದೊಳಗೆ. ಅಂಥ ವ್ಯಕ್ತಿಗೆ ಬಡತನ ಬರಬಹುದಾ? ಸುಮ್ಮನೆ ಯೋಚನೆ ಮಾಡಿ, ಆಯ್ತಾ? ಅಷ್ಟು ದೊಡ್ಡ ಯೋಗ್ಯತೆ ಇರೋ ವ್ಯಕ್ತಿಗೆ ಬಡತನ ಕಾಡುತ್ತೆ ಅಂದರೆ ಇದು ನಂಬಕ್ಕೆ ಸಾಧ್ಯನಾ? ಆದರೂ ಸತ್ಯ ಬಂತು. ಯಾಕೆ ಬಂತು ಅಂದರೆ ಇವರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಂತು. ಅದನ್ನೆಲ್ಲ ಯಾಕೆ ರಾಯರು ನಮಗೆ ಮಾಡಿ ತೋರಿಸಿದ್ರು ಅಂತಂದರೆ, ನೋಡಿ, ಭಗವಂತನ ನೀವು ಪಡ್ಕೋಬೇಕಾದ್ರೆ ಎಲ್ಲ ಅವಸ್ಥೆಗಳಲ್ಲೂ ಭಗವಂತ ಸರ್ವೋತ್ತಮ ಅನ್ನೋದನ್ನೇ ನೀವು ಹೇಳಬೇಕು. ಆಯ್ತಾ? ರತ್ನಾಭಿಷೇಕ ಆಯಿತು ರಾಯರಿಗೆ ಅಂತ ಹೇಳ್ತಾರೆ. ರತ್ನದಿಂದ ಅಭಿಷೇಕ ಮಾಡಿದ್ರಂತೆ ರಾಯರಿಗೆ. ಓಕೆ. ಅಂಥ ಸುಭಿಕ್ಷ ದಿವಸಗಳನ್ನು ರಾಯರು ನೋಡಿದ್ರು.
ಆಯಿತಾ. ಅವ್ರ ಮನೆ ಕಳ್ಳತನ ಆದಾಗ ಕಳ್ಳನಿಗೆ ಒಳ್ಳೆ ಕಳ್ಳತನ ಕೊಡುವಂಥ ಪ್ರಾರ್ಥನೆ ಮಾಡಿದರು. ಅವನಿಗೆ ಕಳ್ಳತನ ಮಾಡುವಂಥ ಪರಿಸ್ಥಿತಿ ತರಬೇಡಪ್ಪ, ಅವನಿಗೆ ಒಳ್ಳೆ ದವಸ ಧಾನ್ಯ ಕೊಟ್ಟು ಮನೇಲಿ ಸುಭಿಕ್ಷವಾಗಿ ಬದುಕಿಸು, ನನ್ನಂಥವ್ನ ಮನೇಲಿ ಕಳ್ಳತನಕ್ಕೆ ಬಂದಾರೆ ಅಂತಲೂ ರಾಯರು ಪ್ರಾರ್ಥನೆ ಮಾಡಿದರು. ಅವ್ರು ಅವತ್ತೇ ನಿಂತ್ಕೊಂಡು, ಅಮ್ಮ ಮಹಾಲಕ್ಷ್ಮಿ, ನನಗೆ ಭಾಳ ಬಡತನ ಇದೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ದಯಮಾಡಿ ನಾನು ಉದ್ಧಾರ ಮಾಡು, ನನಗೆ ದುಡ್ಡು ಕೊಡು ಅಂತ ಕೇಳ್ಬೋದಿತ್ತಲ್ವ ಅವರು. ಯಾಕೆ ಕೇಳಲಿಲ್ಲ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕ ಅಂಶ ಏನಿದೆ ಅದು ಯಾವಾಗಲೂ ಇನ್ನೊಬ್ಬರನ್ನ ಉದ್ಧಾರ ಮಾಡಲಿಕ್ಕೆ, ನನ್ನ ಸ್ವಾರ್ಥಕ್ಕೆ ಅಲ್ಲ. ನಾನು ಆ ಎಲ್ಲ ಅವಸ್ಥೆಗಳಿಂದ ಪರಿಪಕ್ವನಾಗಿ ಬಂದಾಗಲೂ ಕೂಡ ಜನನ ಕಾಲದಲ್ಲೂ ಅವರಿಗಾಗಿದ್ದು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ. ಹಾಗಾಗಿ ಅವ್ರ ತಂದೆ ತಾಯಿಯವರಿಗೆ ವೆಂಕಟನಾಥ ಅಂತಲೇ ಹೆಸರಿಟ್ಟರು. ಯಾಕೆ ವೆಂಕಟನಾಥ ಅನ್ನೋ ಶಬ್ದ, ವೇಮ್ ಅಂದರೆ ಪಾಪಗಳು, ಕಟ ಅಂದರೆ ತೆಗಿತಕ್ಕಂಥವನು, ಅಂಥವನ ನಾಥ. ಇವನಿಗೆ ವೆಂಕಟನಾಥನೇ ನಾಥ ಅಂತ ಆ ಒಂದು ಭಾವದಲ್ಲಿ ಅವ್ರಿಗೆ ವೆಂಕಟನಾಥ ಅಂತ ಹೆಸರಿಟ್ಟಿದ್ದು. ಇವನಿಗೆ ಯಾರು ನಾಥ ಅಂದರೆ ವೆಂಕಟನಾಥ, ಹಂಗಾಗಿ ಅವ್ರು ವೆಂಕಟನಾಥ. ಅಲ್ಲೂ ಭಗವಂತನೇ ಕಾರಣ ಅದ. ಮುಂದೆ ಅವ್ರ ತಂದೆ ತಾಯಿಗಳ ಕಾಲವಾದ ಕಾಲದೊಳಗೆ ಜ್ಞಾನ ಪಿಪಾಸುಗಳಾಗಿದ್ದರು. ಅಯ್ಯೋ ನನ್ನನ್ನು ಯಾರು ನೋಡ್ಕೊತಾರಪ್ಪ ಅಂತ ಅವ್ರು ಅಳಲಿಲ್ಲ. ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದರು, ಎಲ್ಲ ಶಾಸ್ತ್ರಗಳನ್ನು ಓದಿದರು, ಧೀಮಂತ ವ್ಯಕ್ತಿ ಆದರು, ಸರಸ್ವತಿ ದೇವಿಯರನ್ನು ಕೈ ಹಿಡಿದ್ರು, ಸಂಸಾರ ಮಾಡಿದರು. ಸಂಸಾರದಲ್ಲಿ ಬರೋ ಎಲ್ಲ ಎಡರು ತೊಡರುಗಳನ್ನು ತಂದ್ಕೊಂಡ್ರು ಅವರು. ಎಲ್ಲ ಎಡರು ತೊಡರುಗಳನ್ನು ಬಹುಶಃ ಹೇಗಾಗಿರ್ಬಹುದು ಅಂತ ನನಗನ್ಸಿದ್ರೆ, ಆ ದರಿದ್ರ ಲಕ್ಷ್ಮಿ ಅಥವಾ ಆ ಏನೊಂದು ದಾರಿದ್ರ್ಯ ಅನ್ನೋದಿದೆ, ಅವ್ರು ಮೋಸ್ಟ್ಲಿ ಬಂದು ಇವ್ರಿಗೆ ಪರ್ಮಿಷನ್ ಕೇಳಿರ್ಬೇಕು. ಅದು, ಸ್ವಾಮಿ ನಿಮ್ಮಂಥ ವ್ಯಕ್ತಿಗಳ ಜೀವನಕ್ಕೆ ನಾನು ಬರಬೇಕಾಗಿದೆ, ಬರಲೋ ಬೇಡೋ, ಮತ್ತು ಹೆಂಗೆ, ಯಾಕಂದರೆ ನಿಮಗೆ ಅಂಥ ಪ್ರಹ್ಲಾದರಾಜರಾಗಿ ನರಸಿಂಹದೇವ್ರನ್ನೇ ಹೊಲಿಸ್ಕೊಂಡವ್ರು ನೀವು, ನಾನು ನಿಮ್ಮಲ್ಲಿ ಬಂದುಬಿಟ್ರೆ ನೀವು ನನ್ನನ್ನು ಸುಟ್ಟಾಕ್ಬಿಟ್ರೆ ಏನು ಮಾಡಲಿ, ನಾನು ಆಮೇಲೆ ಇನ್ನೊಬ್ರಿಗೆ ಹೋಗೋದೇ ಕಷ್ಟ ಆಗ್ಬಿಡುತ್ತೆ ಅಂತ ಕೇಳಿರ್ಬೋದು. ಅವಾಗ ಅವ್ರು ಹೇಳಿರ್ಬೋದು, ಇಲ್ಲಮ್ಮ ಪ್ರಕೃತಿ ಹೇಗಿದೆ ಹಾಗೆ ನಡೀಲಿ, ಮನುಷ್ಯನಿಗೆ ಏನೇನು ಆಗಬೇಕು ಆ ಎಲ್ಲ ಅವಸ್ಥೆಗಳು ನನಗೂ ಬರಬೇಕು, ನೀನು ಬಾ ಅಂತ ಕರೆದಾಗ ಸ್ವಲ್ಪ ಕಾಲದೊಳಗೆ ಬಾಧಿಸ್ತವರಿಗೆ, ಜಾಸ್ತಿ ಅಲ್ಲ. ಅದನ್ನು ನೋಡಿದಾಗ ಓದೋರು ಅಥವಾ ತಿಳ್ಕೊಳ್ಳೋರು ಅದನ್ನು ಆ ಥರ ಎಲಾಬ್ರೇಟ್ ಮಾಡಿ ಹೇಳಿರ್ಬೋದು. ತತ್ವವಾದದಲ್ಲಿ ಬಂದು ರಾಯರನ್ನು ನೋಡುವಾಗ ಅವ್ರಿಗೆ ನಾವು ಏನು ಹೇಳಕ್ಕೆ ಆಗಲ್ಲ. ದೇವರ ಮಗ ಅಂದಾಗ ಅವ್ರು ಹೇಳಿದ್ರೆ ನಾವು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರನ್ನ ನೀವು ನಮ್ಮನ್ನು ಕಾಪಾಡ್ರಿ ಅಂತ ಕೇಳ್ತಾರೆ ಅಪ್ಪಣ್ಣಾಚಾರ್ಯರು. ಅವಾಗ ಅವ್ರಿಗೆ ಏನಂದ್ರೆ, ಕ್ಷಮಾ ಸುರೇಂದ್ರು ಅವತು ಮಾಂಸದಾಯಂ ಅಂತ ಕರೀತಾರೆ. ಕ್ಷಮೆಗೆ ಇಂದ್ರನ ಹೋಲಿಕೆ ಕೊಟ್ಬಿಟ್ರು. ಕ್ಷಮಿಸೋದ್ರಲ್ಲಿ ಯಾರಾದ್ರೂ ಇದ್ದರೆ ನೀವು ಅದರೊಳಗೆ ಇಂದ್ರನ ಸದೃಶ ಅಂತ. ಕ್ಷಮೆಗೆ ಇಂದ್ರ ಆಗಬೇಕಾದ್ರೆ ಸಂಪತ್ತಿಗೆ ಇನ್ನೇನಾಗಿರ್ಬೇಕು ಲೆಕ್ಕ ಹಾಕಿ ನೀವು. ಆಮೇಲೆ ಮಂತ್ರ ಈ ರಾಘವೇಂದ್ರ ವಿಜಯದೊಳಗೆ ಬರುತ್ತೆ, ದೇವಾನಾಂ ಇವ ದೇವೇಂದ್ರ, ದೇವತೆಗಳಲ್ಲಿ ದೇವೇಂದ್ರನಿಗೆ ಸಮಾನ ನೀವು ಅಂತ ಹೇಳ್ತಾರೆ. ವೈಭವಕ್ಕೆ ಏನು ಕಮ್ಮಿ ಇತ್ತು ಅಂತ ಅರ್ಥ. ಹಂಗಾರೆ ಈಗ ಅದೇ ಹೇಳಿದಲ್ಲ, ಮನೆಯಲ್ಲಿ 1000 ಬಟ್ಟೆ ಇದ್ದಾಗೂ ಪಂಚಶಲ್ಯ ಹೊತ್ಕೊಂಡು ಬಂದು ಉಪನ್ಯಾಸ ಮಾಡ್ತಿದ್ದಾರೆ ಅಂದಾಗ ಪಂಚಶಲ್ಯನೇ ಫೈನಲ್ ಆಗಿರಲ್ಲ. ಹಾಗೆ ರಾಯರಲ್ಲಿ ಅಷ್ಟೆಲ್ಲ ಇತ್ತು, ಲೌಕಿಕರಿಗೆ ತೋರಿಸ್ತಿಲ್ಲ. ಯಾಕೆಂದ್ರೆ ಈಗ ನೋಡಿ, ನಮ್ಮಂಥ ದಡ್ರು ನಾವೆಲ್ಲ ಹೆಂಗಿರ್ತೀವಿ ಅಂದರೆ, ಏನಾರೋ ಒಂದು ಕೆಲಸ ಆಗುತ್ತೆ ಅಂದರೆ ರಾಯರಿಂದ ಹೋಗ್ತೀವಿ. ಅವತ್ತು ನೋಡು ಬಡತನದಲ್ಲಿ ಇದ್ರಂತೆ, ಆಮೇಲೆ ಅವ್ರಿಗೆ ಭಾಳ ಒಳ್ಳೆ ಕಾಲ ಬಂದ್ಬಿಡ್ತಂತೆ, ಹಾಗಾಗಿ ನೀನು ರಾಯರನ್ನು ಹೋಗಿ ಸ್ಮರಣೆ ಮಾಡಿದರೆ ನಿನಗೆ ಸಂಪತ್ತು ಕೊಡ್ತಾರೆ ಅಂದರೆ ಎಸ್ ಬಾ ನಾವು ಹೋಗೋಣ ಫಸ್ಟ್ ಅಂತೀವ. ಲಾಭ ಇದ್ರೆ ಹೋಗ್ತೀವಿ. ನಮ್ಮಂಥ ಮಂದಮತಿಗಳಿಗೆ ತೋರ್ಸಕ್ಕೋಸ್ಕರ ಅವರು ತೋರಿಸಿದ ಕೆಲವು ಪವಾಡಗಳಲ್ಲಿ ಅದು ಒಂದು, ಕೆಲವು ದೃಷ್ಟಾಂತಗಳಲ್ಲಿ ಅದು ಒಂದು. ಏನು ವೈಭವ ಅವ್ರದ್ದು ನೀವು ಯೋಚನೆ ಮಾಡಿ. ಅವರು ಮೂಲ ರೂಪದಲ್ಲಿ ಶಂಕುಕರ್ಣ ಅಂತಕ್ಕಂಥ ಕರ್ಮಜ ದೇವತೆ. ಕರ್ಮಜ ದೇವತೆ ಅಂತಂದರೆ ದೇವತೆಗಳು ಪೂಜೆಗೆ ಕೂತಾಗ ಅಸಿಸ್ಟೆಂಟ್ ಆಗ್ತಕ್ಕಂಥ ವ್ಯಕ್ತಿ. ಈಗಂತಾರೆ, ನಾನು ಬ್ರಾಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದಾಗ ನನಗೆ ದೇವರ ಸಾಕ್ಷಾತ್ಕಾರ ಆಗಿದೆ, ನಾನು ಸುಭಿಕ್ಷವಾಗಿದ್ದೀನಿ ಅಂತ ಕೆಲವು ಜನ ಹೇಳ್ಕೊತಾರೆ. ಆಯಿತಾ, ಸಾಕ್ಷಾತ್ ಬ್ರಹ್ಮದೇವರಿಗೆ ಅವರು ಪರಿಚಾರಕರಾಗಿದ್ದಾಗ ಅವ್ರಿಗೆ ಯಾವ ಸಂಪತ್ತಿಗೆ ಕೊರತೆ ಯೋಚನೆ ಮಾಡಿ ನೀವು. ಸೃಷ್ಟಿ ಪುರುಷನಿಗೆ ಅವರು PS ಆದವರು. ಇನ್ನೇನು ನಾವು ಹೇಳಬೇಕು. ಇನ್ನು 2ನೇ ಅವತಾರಕ್ಕೆ ಬಂದರೆ ಅವರು ಆಹಾ ಅಂಥ ನಭೋಮಂಡಲಕ್ಕೆ ಅವನೇ ಹಿರಣ್ಯಕಶಿಪುನೇ ಅವಾಗ ಸರ್ವೇಶ್ವರ ಆಗಿ ನಿಂತುಬಿಟ್ಟವನು. ಇಡೀ ಪೃಥ್ವಿಗೆ ಅವನು, ಯಾಕಂದ್ರೆ ಅವನ ತಮ್ಮ ಇಡೀ ಭೂಮಿನೇ ಬಚ್ಚಿಟ್ಟಿದ್ದ. ಅಂಥ ಪರಾಕ್ರಮಿಗಳಲ್ಲಿ ಜನಿಸಿದ ಅತ್ಯಂತ ಭಕ್ತಿ ಸುದೆ ಇದು. ಇವ್ರಿಗೇನು ಸಂಪತ್ತಿಗೆ ಕಮ್ಮಿ ಇತ್ತು. ಇನ್ನು ಅದಾದ್ಮೇಲೆ ಮತ್ತೆ ಬರ್ರಿ, ದ್ವಾಪರ ಯುಗದೊಳಗೆ ಬಾಲಿಕರಾಜರಾಗಿ ಅವತಾರ ಮಾಡ್ತಾರೆ. ಬಾಲಿಕರಾಜರಾಗಿ ಅವತಾರ ಮಾಡಿ ಕೌರವರ ಪಕ್ಷ ತಗೋತಾರೆ. ಕೌರವರ ಪಕ್ಷ ತಗೊಂಡು, ಯಾಕೆ ತಗೊಂಡ್ರು ಕೌರವರ ಪಕ್ಷ? ಅಲ್ಲಪ್ಪ ಒಳ್ಳೆಯವರು ಅಂತ ಹೇಳಿದ್ರಿ, ಬ್ರಹ್ಮದೇವರಿಗೆ PS ಅಂತ ಹೇಳಿದ್ರಿ,
ಪ್ರಹ್ಲಾದರಾಜರಾಗಿ ಕೆಟ್ಟವರಲ್ಲಿ ಒಳ್ಳೆ ವ್ಯಕ್ತಿ ಹುಟ್ಟಿದ್ದು ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಕೌರವ್ರ ಜೊತೆ ನಿಂತುಬಿಟ್ರಲ್ಲ ಅವರು, ಇದು ಹೆಂಗೆ ಮ್ಯಾಚ್ ಆಗಲ್ಲಲ್ಲ ಅಂತಂದರೆ ಅವ್ರು ಯಾಕೆ ಸೇರಿಕೊಂಡ್ರು ಅಂದರೆ, ನನಗೆ ದೇವ್ರಿಗೆ ಬೆನ್ನು ತೋರ್ಸೋಕೆ ಇಷ್ಟ ಇಲ್ಲ. ಕೃಷ್ಣ ರಥದಲ್ಲಿ ಕೂತಾಗ ನಾನು ಅವನಿಗೆ ಬೆನ್ನು ತೋರಿಸ್ಕೊಂಡು ಮುಂದಿಲ್ಲಕ್ಕಾಗಲ್ಲಪ್ಪ. ಶತ್ರು ಚಿಂತೆಲ್ಲ ನನ್ನ ಮುಖನೇ ತೋರಿಸೋದು ಅವನಿಗೆ, ಅಷ್ಟು ಭಕ್ತಿ. ಈಗ ನೋಡಿ ಕೆಲವು ಜನಕ್ಕೆ ಇರುತ್ತೆ, ದೇವಸ್ಥಾನದಿಂದ ಹೊರಗೆ ಬರಬೇಕಾದ್ರೆ ಅವ್ರು ಬೆನ್ನು ಮಾಡಿ ಬರಲ್ಲ, ಹೊಸ್ಲುವರೆಗೂ ಉಲ್ಟಾ ನಡ್ಕೊಂಡ್ಬಂದು ಉಲ್ಟಾ ಹೋಗ್ತಾರೆ. ಆಯ್ತಾ? ಇದನ್ನು ಮಾಡಿ ತೋರಿಸಿದ ವ್ಯಕ್ತಿ ಅವರು ಬಾಲಿಕರಾಜರು. ಕೇಳ್ತಾನೆ, ಅಲ್ಲೋ ನೀನು ಇಷ್ಟು ಧರ್ಮನಿಷ್ಠ, ಅಲ್ಲಿ ಹೋಗ್ಬಿಟ್ಟಿಯಲ್ಲ ನೀನು, ಏನು? ಇಲ್ಲ ಸ್ವಾಮಿ, ನಾನು ಇಲ್ಲೇ ಚೆನ್ನಾಗಿದ್ದೀನಿ, ನಿನ್ನನ್ನು ನೋಡ್ತಾನೆ ಇರಬೇಕು, ನಾನು ಸಾವು ಬಂದರೂ ಚಿಂತೆ ಇಲ್ಲ. ಅಲ್ಲೋ ನಿನ್ನನ್ನು ಹೆಂಗೆ ಹೊಡಿಬೇಕು ನಾವು? ಸರಿ, ಅದಕ್ಕೊಂದು ಬೇಕಲ್ಲ, ನಾನು ಕೌರವ್ರ ಪಕ್ಷದಲ್ಲಿ ನಿಂತೀನಿ ಅನ್ಕೊಂಬಿಡು. ವಾಯುದೇವರ ಅಂಶನೇ ಭೀಮಸೇನ್ ದೇವರು, ಆಂಜನೇಯನೇ ಭೀಮಸೇನ್ ದೇವರಾಗಿ ಬಂದಿದ್ದು. ಭೀಮಸೇನ್ ದೇವರು ಬರೀ ಗದೆ ತಾಕ್ಸ್ಲಿ ನಾನು ಜೀವ ಬಿಟ್ಬಿಡ್ತೀನಿ ಅಂತ ಬಾಲಿಕರಾಜನ್ನ ಆಗಿ ಯುದ್ಧ ಮಾಡಿ ಭೀಮಸೇನ್ ದೇವ್ರ ಜೊತೆ. ಅದಾದಮೇಲೆ ಮತ್ತೆ ಹೆಂಗಿರುತ್ತೆ ನೋಡಿ ಕಾಂಬಿನೇಷನ್. ಅದು ಗುರು ಅನ್ನೋ ಶಬ್ದದ ಒಂದು ಜಿನಾಲಜಿ ಹೇಳ್ತಿದ್ದೀನಿ ನಾನು ನಿಮಗೆ. ಮುಂದೆ ಬ್ರಹ್ಮದೇವರಾಗ್ತಕ್ಕಂಥ ವಾಯುದೇವರು ಅವರಿಗೆ ಆಶೀರ್ವಾದ ಮಾಡಿ ಪ್ರಹ್ಲಾದರಾಜರಾಗಿ ಭಕ್ತಿ ತುಂಬಿದರು. ಪ್ರಹ್ಲಾದರಾಜರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಬ್ಬ ಅಸುರ ಸಂತತಿ ಒಳಗೆ ಇಂಥ ಭಕ್ತಿ ಪರಾಕಾಷ್ಠೆಯಲ್ಲಿ ಬಂದಂಥ ವ್ಯಕ್ತಿ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದಾಗ, ವಾಯುನಾಚ ಸಮಾವಿಷ್ಟ ಅಂತ ಭಾಗವತ ಹೇಳುತ್ತೆ. ಈ ವಾಯುದೇವರು, ಯಾವ ಮುಖ್ಯಪ್ರಾಣ ದೇವರು ಪ್ರಹ್ಲಾದರಾಜರೊಳಗೆ ತಮ್ಮ ವಿಶೇಷ ಸನ್ನಿಧಾನ ಇಟ್ಟಿದ್ರಂತೆ. ಹಂಗಾಗಿ ಅವ್ರಿಗೆ ಭಕ್ತಿಯ ಪರಾಕಾಷ್ಠೆ ಇತ್ತಂತಷ್ಟು. ಅದರಿಂದ ದೇವರು ಪ್ರಾದುರ್ಭೂತನಾಗಿ ಕರೆಸೋಷ್ಟು ಶಕ್ತಿ ಬಂದ್ಬಿಡ್ತಂತ ಅವ್ರಿಗೆ. ಎರಡನೇ ಮೂರನೇ ಅವತಾರದಲ್ಲಿ ಬಂದಾಗ ಅದೇ ವಾಯುದೇವರು ಭೀಮಸೇನ್ ದೇವರಾಗಿ ಅವರನ್ನು ಮೋಕ್ಷ ಕೊಟ್ಟರು. ವ್ಯಾಸರಾಜರಾಗಿ ಬಂದಾಗ ಇದೇ ಮಧ್ವಾಚಾರ್ಯರೇ ನಮಗೆ ಮೂಲ ಗುರುಗಳು, ಅವರೇ ವಾಯುದೇವರೇ ಮಧ್ವಾಚಾರಕ್ಕೆ ಬಂದವರು ನಮಗೆ. ಆ ಮಧ್ವಾಚಾರ್ಯರ ಮತಕ್ಕೆ ಟೀಕೆ ಟಿಪ್ಪಣಿಗಳನ್ನು ಬಂದು ಅಲ್ಲೂ ಮಧ್ವಾಚಾರ ಸೇವೆಯನ್ನೇ ಮಾಡಿದರು. ರಾಯರು ಆಗಿ ಮತ್ತೆ ಅದೇ ಪರಂಪರೆಗೆ ಮುಂದಿನ ಪರಂಪರೆಗೆ ಬಂದರು. ಹಿಂಗೆ ಆ ಜೀನಾಲಜಿ ಕ್ಯಾರಿ ಮಾಡ್ತಾ 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 ಬಂದಂಥ ಅತ್ಯಂತ ಪ್ರಭಾವಿ. ನೀವು ಅದನ್ನು ಅವ್ರ ಹತ್ರ ಎನರ್ಜಿ ಇರೋದೇ ಜನಕ್ಕೆ ಕೊಡಕ್ಕಂತ. ಅವ್ರಿಗೆ ಮೋಕ್ಷಕ್ಕೆ ಏನು ಬೇಕು ಆ ಎಲ್ಲ ವಿಚಾರವನ್ನು ಅವರು ಸಂಗ್ರಹ ಮಾಡಿ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಈಗ ಅವ್ರೇನು ನಮಗೇನು ಹಂಚ್ತಾ ಇರಲಿಲ್ಲ, ಅತಿಶಯ ಪುಣ್ಯ. ಅದರಿಂದ ಅವರು ನಮ್ಮಂಥವ್ರನ್ನ ಕೈ ಹಿಡಿದು ಮೇಲೆತ್ತಿ ಅಷ್ಟು ಪ್ಯಾಂಪರ್ ಮಾಡಿ ನಮಗೆ ಬೇಕಾಗಿದ್ದು ಕೊಟ್ಟು ಎಷ್ಟು ಇದಕ್ಕೆಲ್ಲ ಯಾಕೆ ಕೊಡ್ತಿದ್ದಾರೆ ಅವರು ಅಂದರೆ, ಇದನ್ನು ಬಿಟ್ಟು ಒಂದು ಜಗತ್ತಿದೆ ಮಗು ಅಂತ ಹೇಳೋಕ್ಕೆ. ಅದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಇವತ್ತು ನಾನು ಬೆಳೆದಿದ್ದೀನಿ, ಬೆಳೆದಾದ್ಮೇಲೆ ಮತ್ತೊಬ್ಬನ ಬೆಳೆಸು, ಅವನಿಗೆ ನೀ ಬಂದು ದಾರಿ ಹೇಳ್ಕೊಡು, ಅವನು 4 ಒಳ್ಳೇದು ಮಾಡಿ. ಯಾರಿಗೆ ಗೊತ್ತು, ನಿನ್ನ ಮನೇಲಿ ಒಂದು ಲೋಟ ನೀರು ಕುಡಿದಂಥ ವ್ಯಕ್ತಿ ನಾಳೆ 100 ಜನಕ್ಕೆ ಅನ್ನ ಹಾಕೋ ವ್ಯಕ್ತಿಯಾಗಿ ಬದಲಾಗ್ಬೋದು. ನಿನ್ನ ಒಂದು ನೀರು ಅವನಿಗೆ ಆ ಯೋಗ್ಯತೆ ಕೊಡುತ್ತೆ ಅಂದರೆ ನೀನು ಅದನ್ನು ಮಾಡು. ಅದನ್ನ ರಾಯರು ಹೇಳ್ಕೊಡ್ತಾ ಕೊಡ್ತಾ 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 ಬಂದು ಇಲ್ಲಿಗೆ ಬಂದವರು. ಇಷ್ಟು ಸಂಪತ್ತಿದ್ದವ್ರಿಗೆ ಬಡತನ ಯಾಕೆ ಬರುತ್ತೆ? ಹೌದು. ಈಗ ರಾಯರಿಗೆ ನಾವು ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ಹೀಗೆ ಪ್ರದಕ್ಷಿಣೆ ಅಂದರೆ, ನಾನು ಸುಮಾರು ವಿಭಾಗದಲ್ಲಿ ಪ್ರದಕ್ಷಿಣೆ ಹಾಕೋರನ್ನು ನೋಡಿದ್ದೀನಿ. ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಅಥವಾ ಮೂಲೆ ಮೂಲೆಯಲ್ಲಿ ನಮಸ್ಕಾರವನ್ನು ಮಾಡ್ತಾರೆ. ಕೆಲವೊಬ್ಬರು ನೇರವಾಗಿ ಇಂತಿಷ್ಟು ಸುತ್ತು ಅಂತ ಹಾಕ್ತಾರೆ. ಅದಕ್ಕೂ ಏನಾದರೂ ಶಿಷ್ಟಾಚಾರ ಆ ಥರ ಏನಾದರೂ ಇದೆಯಾ? ಹೌದು ಹೌದು ಹೌದು. ಅಂದರೆ ಈಗ ನೋಡಿ, ಈ ಪ್ರದಕ್ಷಿಣೆ ನಮಸ್ಕಾರದೊಳಗೆ ಇದಕ್ಕೂ ಒಂದು ಐತಿಹ್ಯ ಇದೆ. ಏನು ಅಂದರೆ, ರಾಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರು ಇವ್ರ ಬಗ್ಗೆ ನಮಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಕೆಲವು ಪದಪುಂಜಗಳನ್ನು ಕೊಡ್ತಾರೆ. ಒಂದು ರಾಘವೇಂದ್ರ ಗುರುಸ್ತೋತ್ರ, ಮತ್ತೊಂದು ರಾಘವೇಂದ್ರ ಮಂಗಳಾಷ್ಟಕ. ಇದು ರಾಯರ ಎಕ್ಸಾಕ್ಟ್ಲಿ ಅವ್ರು ಇದ್ದ ಕಾಲದಲ್ಲಿ ಅವ್ರ ಹತ್ರನೇ ಶಿಷ್ಯತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ. ರಾಯರ ಉಪಸ್ಥಿತಿಯಲ್ಲೂ ರಾಯರನ್ನು ನೋಡಿದವರು, ರಾಯರು ವೃಂದಾವನ ಪ್ರವೇಶ ಮಾಡಿದ ಮೇಲೂ ರಾಯರನ್ನು ನೋಡಿರ್ತಕ್ಕಂಥ ವ್ಯಕ್ತಿಯವರು. ಅವ್ರು ಬರೆದಿರೋ ಡಾಕ್ಯುಮೆಂಟ್ ಇದು. ಒಂದು ರಾಘವೇಂದ್ರ ಮಂಗಳಾಷ್ಟಕ, ಇನ್ನೊಂದು ರಾಘವೇಂದ್ರ ಗುರುಸ್ತೋತ್ರ. ಈ ಎರಡರಲ್ಲೂ ಈ ಪ್ರದಕ್ಷಿಣೆ ಅನ್ನೋ ಪದನ ಬಳಸ್ತಾರೆ ಅವರು. ಈ ಮಂಗಳಾಷ್ಟಕದೊಳಗೆ ಯದ್ಬೃಂದಾವನ ಸತ್ಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಅನೇಕೋಪಚಾರಾನ್ ಸದಾ. ರಾಯರನ್ನು ಹೊಲಿಸ್ಕೋಬೇಕಾದ್ರೆ ಇವನ್ನ ಪಾಲಿಸಿ. ಯಾರು ರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ, ಅಲ್ಲಿಗೆ ಪ್ರದಕ್ಷಿಣೆ ಅನ್ನೋದು ಹೈಲೈಟ್ ಮಾಡಿದರು. ಇಲ್ಲಿ ರಾಯರ ಸ್ತೋತ್ರಕ್ಕೆ ಬಂದಾಗ ಅಲ್ಲಿ ಹೇಳ್ತಾರೆ, ರಾಯರಿಗೆ ಪ್ರದಕ್ಷಿಣೆ ಹಾಕಿದರೆ ಸಮಗ್ರ ತೀರ್ಥಗಳಿಗೆ ಹೋಗಿ ಬಂದ ಪುಣ್ಯ ಸಿಗತ್ತೆ ಅಂತ. ಹೌದು. ರಾಯರು ಒಂದು ಪ್ರದಕ್ಷಿಣೆ ಬಂದರೆ, ಮತ್ತು ಅವರು ಇಲ್ಲಿ ನೋಡಿ, ಮೋಸ್ಟ್ಲಿ ಅವ್ರಿಗೆ ವಿಶೇಷವಾದ ಜ್ಞಾನ ರಾಯರು ಅಂದೇ ಕೊಟ್ಟಿರ್ಬೋದು, ನಾನು ಕೇವಲ ಮಂತ್ರಾಲಯದಲ್ಲ ವಿಶ್ವ ತುಂಬ ಬರ್ತೀನಿ ಅಂತ. ಹಾಗಾಗಿ ಅವ್ರು ಎಲ್ಲೆಲ್ಲೂ ಮಂತ್ರಾಲಯದ ವೃಂದಾವನಕ್ಕೆ ಅಂತ ಹೇಳಿಲ್ಲ. ಆದರೆ ಮಂತ್ರಾಲಯ ವೃಂದಾವನ ಅತ್ಯಂತ ವಿಶೇಷ.
ಹೌದು. ಹೇಳಿದ ನಾನು ಅದನ್ನು ಮುಂದೆ ಹೇಳ್ತೀನಿ ನಿಮಗೆ ಯಾಕೆ ಅದಷ್ಟು ವಿಶೇಷ ಅಂತಂದು. ಹ್ಮ್. ಅಲ್ಲಿ ಅವರು ಪಾಯಿಂಟ್ ಮಾಡಿದ್ದೇ ಅದು. ಹ್ಮ್. ಯದ್ ಬೃಂದಾವನ ಸತ್ಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ. ನೀವು ಫಸ್ಟ್ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ರಿ. ಆ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋದೆ ರಾರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ಭಾವನೆಯನ್ನು ನಿಮ್ಮ ಬಗ್ಗೆ ಮೂಡಿಸುತ್ತೆ. ಯಾಕಂದರೆ ಆ ವ್ಯಕ್ತಿಯನ್ನು ಅವ್ರು ನೋಡ್ತಾರೆ. ಯಾವಾಗ ಪ್ರದಕ್ಷಿಣೆ ಹೇಗಿರಬೇಕು? ನಮಸ್ಕಾರ ಅಭಿಷೇಕ ಸ್ತುತಿ. ನಮಸ್ಕಾರದಿಂದನೇ ನೀವು ಅಭಿಷಿಕ್ತರಾಗ್ಬಿಟ್ಟಿರಬೇಕು. ಅಭಿಷಿಕ್ತ ಅಂದರೆ ಶಬ್ದ ಏನು? ಒದ್ದೆ ಆಗೋದು ಅಂತ ಅರ್ಥ. ಅಂದರೆ ನಮಸ್ಕಾರ ಮಾಡಿ 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 ನೀವು ಹೊಲಿಸ್ಕೋಬೇಕು ಅವ್ರನ್ನ ಅಂತ ಅರ್ಥ. ರಾಯರಿಗೆ ನಮಸ್ಕಾರದಿಂದನೇ ಅಭಿಷೇಕಪ್ಪ. ಸ್ತುತಿ ಮಾಡಬೇಕು ಅವ್ರನ್ನ. ಏನಂತ ಸ್ತುತಿ ಮಾಡ್ತೀರ ನೀವು? ರಾಯರೇ ದಯವಿಟ್ಟು ನಮ್ಮನ್ನು ಉದ್ಧಾರ ಮಾಡಿ. ಅದನ್ನು ಹೇಗೆ ಸ್ತುತಿ ಮಾಡಬೇಕು ಅನ್ನೋದನ್ನು ಬರೀತಾರವರು. ಅವ್ರು ಇನ್ನೊಬ್ಬ ಭಕ್ತರು ಕೃಷ್ಣ ಅವಧೂತರು ಅನ್ನೋರು ಶ್ರೀರಾಘವೇಂದ್ರಾರ್ಯ 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 ಪಾಯಿ ಪ್ರಭು, ನನ್ನನ್ನು ಕಾಪಾಡ್ರಿ ಸ್ವಾಮಿ, ನನ್ನನ್ನು ಕಾಪಾಡ್ರಿ ಸ್ವಾಮಿ ಅಂತ ಕೇಳ್ಬೇಕಂತ. ಏನು ಬೇಕು ಅಂತ ಕೇಳಬೇಕಂತ ಬರದೇ ಇಲ್ಲ ಅವರು. ಕಾಪಾಡಿ ಅಂತ ಕೇಳಿ ಅವ್ರ ಎದರಿಂದ ಕಾಪಾಡಬೇಕು, ಹೇಗೆ ಕಾಪಾಡಬೇಕು ಅನ್ನೋ ಅವ್ರು ಡಿಸೈಡ್ ಮಾಡ್ತಾರೆ. ಇದನ್ನು ನಮಗೆ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥದ್ದು. ರಾಯರ ಸ್ತೋತ್ರದಲ್ಲೂ ಬಂದರೆ ರಾಯರಿಗೆ ಯಥಾಶಕ್ತಿ ಪ್ರದಕ್ಷಿಣಂ, ಇಷ್ಟೇ ಅಷ್ಟೇ ಅಂತ ಹಾಕಕ್ಕೆ ಹೋಗ್ಬಿಡಿ. ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಹಾಕಿ. ನೀವು 2 ಹಾಕಕ್ಕೆ ಶಕ್ತಿ ಇದೆಯಾ 2 ಹಾಕಿ, 3 ಹಾಕಕ್ಕೆ 3 ಹಾಕಿ, 10 ಹಾಕಿ 10, 108. ನಾನು ಕೆಲವು ವ್ಯಕ್ತಿಗಳನ್ನು ನೋಡಿದ್ದೀನಿ 1000 ಪ್ರದಕ್ಷಿಣೆ ಹಾಕಿದವರು ಇದ್ದಾರೆ ಒಂದು ದಿವಸಕ್ಕೆ. ಹೌದು, ನಾನು ನೋಡಿದ್ದೀನಿ. 3 ದಿವಸ ಸೇರಿ 1000 ಪ್ರದಕ್ಷಿಣೆ ಹಾಕಿದವರು ಇದ್ದಾರೆ. 10 ದಿವಸ 9 ದಿವಸಕ್ಕೆ 1000 ಪ್ರದಕ್ಷಿಣೆ ಹಾಕಿದವರು ಇದ್ದಾರೆ. 10,000 ಪ್ರದಕ್ಷಿಣೆ ಹಾಕಿದವರು ಇದ್ದಾರೆ. ಯಥಾಶಕ್ತಿ ಪ್ರದಕ್ಷಿಣ ಅವ್ರ ಸ್ತೋತ್ರದಲ್ಲೇ ಬರೋದಿದು. ಹಾಗಾಗಿ ರಾಯರಿಗೆ ಪ್ರದಕ್ಷಿಣೆಗೆ ಸೇವೆಗೆ ಅಷ್ಟು ದೊಡ್ಡ ತೂಕ. ಮತ್ತು ಮಂತ್ರಾಲಯ ಮಠದ ಸಂಪ್ರದಾಯ ಕೆಲವೊಂದಿಷ್ಟಿದೆ. ಊರುಳ ಸೇವೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾವ ಕಾಲದಲ್ಲಿ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಹಾಕಬೇಕು, ಯಾವಾಗ ಹಾಕಬಾರ್ದು ಇತ್ಯಾದಿಗಳಿದೆ. ಅದನ್ನು ನಾವು ಪಾಲಿಸ್ಬೇಕಾಗತ್ತೆ. ಅದೆಲ್ಲ ಇದೆ. ಹೌದೌದು ಇದೆ. ಬಟ್ ನಮ್ಗೆಲ್ಲ ಗೊತ್ತಿಲ್ಲಲ್ಲ ಅದು. ಅಲ್ಲ ಹೇಳಿದ್ನಲ್ಲ, ಇದು ಹೇಗಾಗಿದೆ ಅಂದರೆ ಬಾಯಿಂದ ಬಾಯಿ ಹರಡೆ ಪ್ರದಕ್ಷಿಣೆ ಸೇವೆ ಅನ್ನೋದು ಆಗ್ಬಿಟ್ಟಿದೆ ಅಲ್ಲ. ನನಗೆ ಗೊತ್ತು ರಾಯರು ಪ್ರದಕ್ಷಿಣೆ ಹಾಕ್ತೀವಿ ಹಿಂಗೆ, ನನಗೆ ಗೊತ್ತು ಅನ್ನೋದೇ ನಮ್ದು ಮುಂದಿನ ಶೀರ್ಷಿಕೆ ಆಗಿರೋದ್ರಿಂದ ಹಂಗಾಗಿ ನಾವು ಹಿಂದಿನ ವಿಚಾರಗಳು ತಿಳ್ಕೊಳಕ್ಕೆ ಹೋಗಲ್ಲ. ಹೌದು ಹೌದು, ಕರೆಕ್ಟ್. ಸಂಕಲ್ಪ ಮಾಡಿಸ್ತಾರೆ. ಇವತ್ತಿಗೂ ಇದೆ ಮಂತ್ರಾಲಯದಲ್ಲಿ ಸೇವಾ ಸಂಕಲ್ಪ ಮಾಡಿಸ್ತಾರೆ. 3 ದಿವಸ 5 ದಿವಸ 7 ದಿವಸ ಅಷ್ಟು ಸೇವೆ ಸಂಕಲ್ಪ ಮಾಡಿಸ್ತಾರೆ. ಅವಾಗ ಅರ್ಚಕರು ನಿಮಗೆ ಅದನ್ನು ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು ಅನ್ನೋದು ಹೇಳ್ತಾರೆ, ಯಾವ ಕಾಲದಲ್ಲಿ ಹಾಕಬೇಕು ಅನ್ನೋದು ಹೇಳ್ತಾರೆ. ಅದು ಬಿಟ್ಟು ಬೇರೆ ಕಡೆ ಎಲ್ಲ ರಾಯರ ವೃಂದಾವನಗಳು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಪ್ರದಕ್ಷಿಣೆ ನಾರ್ಮಲ್ ಆಗಿ. ಈಗ ನೀವು ದಿಕ್ಕಿ ನಮಸ್ಕಾರ ಅಂತ ಹೇಳಿದ್ರಲ್ಲ, ಅದನ್ನು 9 ನಮಸ್ಕಾರ 12 ಪ್ರದಕ್ಷಿಣೆ ಅಂತ ಆಗ್ತಾರೆ. ಅಲ್ಲಿಗೆ 108 ನಮಸ್ಕಾರ 12 ಪ್ರದಕ್ಷಿಣೆ ಆಗುತ್ತೆ. ರಾಯರ ವೃಂದಾವನದ ಸುತ್ತಲೂ ಹಾಕಿದಾಗ ಮಂತ್ರಾಲಯದಲ್ಲಿ ಅದು ಯಾಕೆ 9 ಆಗತ್ತೆ ಅಂತಂದರೆ, ಅಲ್ಲಿ ವಾದೀಂದ್ರ ತೀರ್ಥರೊಬ್ಬರು ಇದ್ದಾರೆ. ವಾದೀಂದ್ರ ತೀರ್ಥರು ಇಡೀ ಮಂತ್ರಾಲಯದ ಐಕಾನ್ ಪರ್ಸನ್ ಅವರು. ಸಮಗ್ರ ಮಂತ್ರಾಲಯ ನಮ್ಮೆಲ್ಲ ರಾಯರ ಭಕ್ತರಿಗೆ, ಅವರು ರಾಯರಿಗೆ ನಮಗೂ ಇರತಕ್ಕಂಥ ಸೇತುವೆ ವಾದೀಂದ್ರ ತೀರ್ಥರು. ಆಯಿತಾ? ಹಾಗಾಗಿ ಅವ್ರಿಗೊಂದು ನಮಸ್ಕಾರ ಸೇರಿಸಿದಾಗ ನಿಮಗೆ ಮಂತ್ರಾಲಯದಲ್ಲಿ 9 ನಮಸ್ಕಾರ ಕರೆಕ್ಟ್ ಆಗುತ್ತದು. ರಾಯರಿಗೊಂದು ನಮಸ್ಕಾರ, ಅದಾದಮೇಲೆ ಎಲ್ಲ ದಿಕ್ಕಿಗೆ ನಮಸ್ಕಾರ, 9ನೇದು ವಾದೀಂದ್ರ ತೀರ್ಥರಿಗೆ. ಅಂಥದ್ದು 12 ಪ್ರದಕ್ಷಿಣೆ ಆದಾಗ 108 ನಮಸ್ಕಾರ ಆಗತ್ತೆ. ಮಂತ್ರಾಲಯದ ಬೃಂದಾವನ ಯಾಕೆ ಅಷ್ಟು ವಿಶೇಷ ಅಂತೀರಿ ನೀವು? ಮೊದಲನೇದು ಆ ಜಾಗ ವಿಶೇಷ. ಕೃತಯುಗದೊಳಗೆ ಇದೇ ನಮ್ಮ ಗುರು ಸಾರ್ವಭೌಮರು ಪ್ರಹ್ಲಾದರಾಜರಾಗಿದ್ದಾಗ ಆ ಜಾಗದಲ್ಲಿ ಎಷ್ಟೋ ದಿವಸಗಳ ಕಾಲ ಹೋಮ ಮಾಡಿದ ಜಾಗ ಅದು. ಆಯಿತಾ? ಅದಾದ ಮೇಲೆ ತ್ರೇತಾಯುಗದೊಳಗೆ ರಾಮದೇವರು ವನವಾಸಕ್ಕೆ ಅಂತ ಬಂದು ಸೀತಾನ್ವೇಷಣ ಕಾಲಕ್ಕಿಂತ ಮುಂಚೆ, ಸೀತಾಪಹರಣಕ್ಕಿಂತ ಮುಂಚೆ ಆ ಒಂದು ಶಿಲೆ ಮೇಲೆ ವಾಸಮ್ಮ ಕೂತಂಥ ಜಾಗ, ಎಷ್ಟೋ ಗಳಿಗೆ ಕೂತಿದ್ರು ಅಂತ ಒಂದು ಮಾತಿದೆ. ರಾಯರಿಗೆ ಅದು ಸೂಚನೆ ಸಿಗುತ್ತೆ ಅವರು ಮಂತ್ರಾಲಯಕ್ಕೆ ಬಂದಾಗ. ರಾಯರಿಗಿರ್ತಕ್ಕಂಥ ಪರಮಾಪ್ತ ಶಿಷ್ಯರು ವೆಂಕಣ್ಣ ಪಂಡಿತರು. ಅವರು ಅತ್ಯಂತ ದಡ್ಡ ವ್ಯಕ್ತಿ. ಅಂದರೆ ಅವ್ರನ್ನ ಮನೆಯೊಳಗೆ ವಿದ್ಯೆ ಹತ್ತಲಿಲ್ಲ ಅನ್ನೋ ಕಾರಣಕ್ಕೆ ಗೋ ಸಂಪತ್ತು, ಅವಾಗ ಎಲ್ಲ ಮನೆಯಲ್ಲೂ ಗೋ ಸಂಪತ್ತು ಇರ್ತಿತ್ತು. ಗೋಕಾಯಿ ಅಂತ ಬಿಟ್ಬಿಟ್ಟಿದ್ರು. ಇವ್ರು ಹಂಗಾಗಿ ಎಲ್ಲರಿಗೂ ಸ್ವಾಮಿಗಳು ಆಶೀರ್ವಾದ ಮಾಡ್ತಾರೆ, ನನಗೂ ಏನಾರು ಆಶೀರ್ವಾದ ಮಾಡ್ತಾರೆ ಅಂತ ಅವರು ರಾಯರ ದರ್ಶನಕ್ಕೆ ಬರ್ತಾರೆ. ನಾನು ಭಾಳ ವಿಸ್ತಾರವಾಗಿ ಹೇಳಲ್ಲ, ಇದನ್ನು ಭಾಳ ಶಾರ್ಟಾಗಿ ಹೇಳ್ತೀನಿ. ಅವ್ರು ಬರ್ತಾರೆ, ರಾಯರಿಗೆ ಕೇಳ್ತಾರೆ. ರಾಯರ ಹತ್ರ ಏನು ಕೇಳ್ಕೊಬೇಕಂತಲೂ ಗೊತ್ತಿರಲ್ಲ ಪಾಪ ಅವರಿಗೆ. ಅಷ್ಟು ತಾವು ತಮ್ಮ ಮಕ್ಕಳು ನೋಡ್ಕೊಳ್ಳೋದು ಅಷ್ಟೇ ಅಪ್ಪ ಜೀವನ. ಮುಗಿಸ್ಕೊಂಡು ಮನೆಗೆ ಹೋಗೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತು ಬೆಳಗ್ಗೆ ಸ್ನಾನ ಮಾಡೋದು. ಇವ್ರಂತಾರೆ, ಅಲ್ಲ ನೀನು ಬ್ರಾಹ್ಮಣ ಕಣ್ಣಂಗೆ ಕಾಣ್ತೀಯಾ, ಉಪನಯನ ಬೇರೆ ಆಗಿದೆ ನಿನಗೆ, ಮತ್ತು ಹಿಂಗೆ ಹಾಕಿದೆಯಾ ನೀನಂತ.
ನನಗೆ ಏನು ಕೇಳಬೇಕು ಗೊತ್ತಿಲ್ಲ ಸ್ವಾಮಿ, ನಮ್ಮ ಅಮ್ಮನಿಗೆ ನನಗೆ ವಿದ್ಯೆ ಹತ್ತಲಿಲ್ಲ ಅಂತ ಆಕಳ ಕಾಯಿ ಕಳ್ಸೋಣ, ಆಕಳ ಕಾಯಿಗೆ ಬಂದೀನಿ ಇಷ್ಟು ಹೇಳಿ ನಮಸ್ಕಾರ ಮಾಡ್ತಾನೆ. ರಾಯರವಾಗ ಹೇಳ್ತಾರೆ ರಾಘವೇಂದ್ರ ಅಂತ ನೆನೆಸು ಅಂತ. ರಾಯರು ನನ್ನನ್ನು ನೆನೆಸು ಅಂತ ಹೇಳಿಲ್ಲ ಅವರಿಗೆ, ರಾಘವೇಂದ್ರ ಅಂತ ನೆನೆಸು ಅಂತ ಹೇಳ್ತಾರೆ. ಇದು ಅತ್ಯಂತ ತಪಸ್ವಿಗಳು ಮಾಡ್ತಕ್ಕಂಥ ಆಶೀರ್ವಾದ. ಆಯಿತಾ? ಈ ಥರದ್ದು ಈಗ ವರ್ತಮಾನದಲ್ಲಿ ನಡೆದಿರೋ ಕೆಲವು ದೃಷ್ಟಾಂತಗಳಿದೆ, ಮತ್ತೆ ತಿಳಿಸ್ತೀನಿ ನಿಮಗೆ. ಅವರು ಆ ಹೆಸರನ್ನ ಹೇಳ್ತಾರೆ. ಈತ ಹೋಗಿ ದನ ಕಾಯ್ತಿರ್ತಾನೆ, ಒಂದು ದಿವಸ ಒಂದು ಅದೃಷ್ಟ ಕುಲಾಯಿಸುತ್ತೆ. ಅದು ನೀನು ಒಬ್ಬ ಬರ್ತಾನೆ, ಪತ್ರ ಓದು ಅಂತ ಹೇಳ್ತಾನೆ, ನನಗೆ ಓದಕ್ಕೆ ಬರಲ್ಲ ಅಂತ ಹೇಳ್ತಾನೆ. ನೋಡೋಕೆ ಬ್ರಾಹ್ಮಣ ಕಣ್ಣಂಗೆ ಕಾಣ್ತೀಯಾ, ನೀನು ಓದಲಿಲ್ಲ ಅಂದ್ರೆ ಚುಚ್ಚು ಕೊಂದ್ಬಿಡ್ತೀನಿ ನಿನಗೆ ಅಂತ ಎದುರಿಸ್ತಾನೆ. ಇವನಿಗೆ ಯಾವತ್ತು ನೆನಪಾಗುತ್ತೆ, ರಾಘವೇಂದ್ರ ಅಂತ ನೆನೆಸು ಅಂತ ರಾಯರು ಹೇಳಿದ್ರು ಅಂತ. ಶ್ರೀ ರಾಘವೇಂದ್ರ ಎನ್ಮ ಅಂತ ನೆನೆಸ್ತಾನೆ, ವಿದ್ಯೆ ಬಂದ್ಬಿಡುತ್ತೆ. ಆ ವಿದ್ಯೆ ಅವನನ್ನು ದಿವಾನನಾಗಿ ಮಾಡುತ್ತೆ. ಅವನು ಅದನ್ನು ಬಂದು ನೋಡಿ, ಯಾವಾಗಲೂ ಗುರುಗಳಲ್ಲಿ, ದೇವರಲ್ಲಿ ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು, ಸಹಾಯ ಮಾಡಿ ಆಶೀರ್ವಾದ ಮಾಡಿದವರಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು, ಆ ಕೃತಜ್ಞತಾ ಭಾವ ಇರಬೇಕು. ಈ ವ್ಯಕ್ತಿ ವೆಂಕಣ್ಣ ಪಂಡಿತರು ತಾವು ದಿವಾನರಾದ್ಮೇಲೆ ರಾಯರನ್ನು ಹುಡ್ಕೊಂಬರ್ತಾರೆ. ಹುಡ್ಕೊಂಡು ಬಂದು ನಾನು ನಿಮ್ಮಿಂದ ಅನುಗ್ರಹಿತನಾದವನು ಅಂತ ಹೇಳ್ತಾರೆ. ದಿವಾನ ಅನ್ನೋ ಸೊಕ್ಕಲ್ಲಿ ಮಾತಾಡಲ್ಲ ಅವರು, ನಿಮ್ಮಿಂದ ಅನುಗ್ರಹಿತನಾದ ವ್ಯಕ್ತಿ ನಾನು ಅಂತ ಹೇಳಿ ತಮ್ಮದೆಲ್ಲ ಪೂರ್ವಾಪರ ವಿಚಾರ ತಿಳಿಸ್ತಾರೆ. ಅವರ ಮುಂದೆ ಬೆಳೆಯುತ್ತೆ. ರಾಯರಿಗೆ ಅವರ ನವಾಬನಿಂದ ಜಾಗ ದಾನ ಸಿಗತ್ತೆ, ಇದೆಲ್ಲ ಆಗತ್ತೆ. ರಾಯರು ವೃಂದಾವನ ಪ್ರವೇಶ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವರು ಒಂದು ವೃಂದಾವನ ಮಾಡಿಸ್ಬಿಡ್ತಾರೆ ವೆಂಕಣ್ಣ ಪಂಡಿತರು. ನಾನು ಮಾಡಿಸ್ಬೇಕು ಈ ವೃಂದಾವನ. ಯಾಕಂದ್ರೆ ನೋಡಿ, ಗುರುಗಳಲ್ಲಿ ಆತ್ಮೀಯತೆ ಅನ್ನೋದು ಇದ್ದಾಗ ಎಲ್ಲ ನಾನೇ ಕೊಡಬೇಕು ಗುರುಗಳಲ್ಲಿ ಅನ್ನೋದೊಂದಿರುತ್ತೆ. ಆಯ್ತಾ? ನೀವು ಅದನ್ನ ಎಲ್ಲ ಕಡೆ ನೋಡ್ಬೋದು. ನಾನು ಕೊಡಬೇಕು. ಈಗ ಎಷ್ಟೋ ವೃಂದಾವನ ಮಠಗಳಲ್ಲಿ ನೋಡಿ, ನೀವು ಅಲ್ಲಿ ರಾಯರಿಗೆ ವಸ್ತ್ರ ಸಮರ್ಪಣಾ ಸೇವಾ ಅಂತ ಇರುತ್ತೆ, 10 ಸೇವಾ ಇರ್ತದೋ. ಹಂಗೆ ಹೆಂಗ್ರಿ ಸಾಧ್ಯ ಒಂದು ವೃಂದಾವನಕ್ಕೆ 10 ವಸ್ತ್ರ ಉಡ್ಸೋಕ್ಕೆ? ಅದ್ರ ಜನರ ಭಾವ, ನಾನು ಕೊಟ್ಟ ವಸ್ತ್ರ ರಾಯರು ಉಟ್ಕೋತಾರೆ ಅಂತ. ಹೌದಾ? ಆ ಭಾವನೆ ವರ್ಕ್ ಆಗುತ್ತೆ. ಈ ಭಾವನೆಯ ಪರಾಕಾಷ್ಠೆಯೊಳಗೆ ಅವ್ರು ವೃಂದಾವನ ಮಾಡಿಸ್ಬಿಡ್ತಾರೆ. ಮಾಡಿಸಿದಾಗ ರಾಯರಿಗೆ ತೋರಿಸ್ತಾರೆ, ನೀವು ವೃಂದಾವನ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ರಿ, ಒಂದು ವೃಂದಾವನ ಮಾಡಿಸಿದ್ದೀನಿ ನಾನು, ನೋಡಿ ಇದನ್ನು ಅಂತಂದು. ಅವ್ರು ಅದನ್ನು ನೋಡಿದ ತಕ್ಷಣ ಹೇಳ್ತಾರೆ, ನನಗೆ ಈ ಶಿಲೆಯಲ್ಲಿ ವೃಂದಾವನ ಬೇಡ. ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ, ನಾನು ನನ್ನ ಗುರುಗಳಿಗೋಸ್ಕರ ಮಾಡಿಸಿದ್ದು, ಯಾಕೆ ತಗೊಳ್ಳಿಲ್ಲಲ್ಲ ಇವರು. ಸರಿ ಆಯಿತು, ಗುರುಗಳ ಚಿತ್ತ ಹೇಗಿದೆ ಹಾಗೆ ಆಗಲಿ ಎಂದಾಗ ರಾಯರು ತಮ್ಮ ಉಚಿತವಾಗಿರ್ತಕ್ಕಂಥ ಈ ಶಿಲೆಯನ್ನು, ರಾಮದೇವರ ಸ್ಪರ್ಶದಿಂದ ಶುದ್ಧ ಆಗಿರ್ತಕ್ಕಂಥ ಈ ಶಿಲೆ ಚಾಯ್ಸ್ ಮಾಡೋದ್ರ ಜೊತೆಗೆ ಆ ವೃಂದಾವನಕ್ಕೊಂದು ಆಶೀರ್ವಾದ ಮಾಡ್ತಾರೆ. ನನ್ನಿಂದ ಮುಂದೆ ಒಬ್ಬರು ಪೀಠಾಧಿಪತಿಗಳು ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಅವರು ನನ್ನ ಪಕ್ಕನೇ ವಾಸ ಮಾಡ್ತಾರೆ ವೃಂದಾವನ ಅಧಿಷ್ಠಾನದೊಳಗೆ. ಅವ್ರಿಗೆ ಈ ವೃಂದಾವನ ಇರಲಿ ಅಂತ ಇಟ್ಟು ಆ ವೃಂದಾವನ ರಾಯರು ತಾವು ನೋಡಿ ಅದಕ್ಕೆ ಅಥೆಂಟಿಸಿಟಿ ಕೊಟ್ಟ ವೃಂದಾವನ ಅದು ಪಕ್ಕದ್ದು. ಅಲ್ಲೇ ವಾದೀಂದ್ರ ತೀರ್ಥರು ಇವತ್ತಿಗೂ ಇರೋದು. ಅಷ್ಟು ಆಶೀರ್ವಾದ ವಾದೀಂದ್ರ ತೀರ್ಥರ ಮೇಲೆ ಅವತ್ತೇ ಮಾಡಿದ್ರು ರಾಯರು. ಹಾಗಾಗಿ ಈ ವೃಂದಾವನ ಸಾಕ್ಷಾತ್ ರಾಮದೇವರು ಕೂತಂಥ ಶಿಲೆ. ಹೇಳಿದ್ನಲ್ಲ, ಯಾರ ರಾಘವೇಂದ್ರ ಕೂತಿದ್ದ, ಈ ರಾಘವೇಂದ್ರ ಆ ರಾಘವೇಂದ್ರ ಕೂತಂಥ ಶಿಲೆನೇ ತಮ್ಮ ವೃಂದಾವನದೊಳಗೆ ರಾಘವೇಂದ್ರನ ಉಪಾಸನೆಗೆ ಬಳಸ್ಕೊಂಡ್ರು. ರಾಮದೇವ್ರ ಉಪಾಸನೆ ಒಳಗೆ ಕೂತ್ ಮಾಡಲಿಕ್ಕೆ ಬಳಸ್ಕೊಂಡ್ರು. ಹಾಗಾಗಿ ನೀವು ನೋಡಿ, ನೀವು ಆ ವೃಂದಾವನದ ಮುಂದೆ ನೀವು ನಿಂತಾಗ ನಿಮಗೆ ಇವತ್ತಿನೂ ಪ್ರತಿಷ್ಠೆ ಆಗಿರೋ ವೃಂದಾವನದಲ್ಲಿ ಏನು ಹೊಳಪು ಬೇಕಲ್ಲ, ಆ ಹೊಳಪಿದೆ ಅದರೊಳಗೆ. ತ್ರೇತಾಯುಗದ ಶಿಲೆ ಕಲಿಯುಗದೊಳಗೆ 350 ವರ್ಷದ ಹಿಂದೆ ಕೆತ್ತಿದ್ದು 350 ವರ್ಷ ಆದ ಮೇಲೂ ಅದೇ ಹೊಳಪು ಕಾದ್ಕೊಂಬಂದೆ. ನಿಮಗೆ ಮಂತ್ರಾಲಯದಲ್ಲಿ ಆಗಿರ್ತಕ್ಕಂಥ ಜಲಪ್ರಳಯದ ಅನುಭವ ನಿಮಗೂ ಗೊತ್ತಿದೆ. ಅದಾದರೂ ಕೂಡ ಹಾಗೆ ಬಿಡು. ಇನ್ನು ಇದಕ್ಕಿಂತ ಇನ್ನೇನು ಪರಾಕಾಷ್ಠೆ, ರಾಯರ ಭಕ್ತಿ ಇದ್ಬೇಕು, ರಾಮದೇವರ ಸನ್ನಿಧಾನದ ಬೇಕು, ನೀವು ಹೇಳಿ. ಖಂಡಿತ ನಾವು ರಾಯರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಖಂಡಿತ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಅಂತ ಅನ್ಕೊತೀನಿ. ನಮಗೆ ಕಲಿಯುಗದ ಕಲ್ಪವೃಕ್ಷ ಅಂತ ಇದ್ದರೆ ಅದು ರಾಯರೇ ಅಂತ ಹೇಳ್ಬೋದು. ಸೊ ಅಂತಹ ರಾಯರ ಬಗ್ಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ನೀವು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದು ನಿಜಕ್ಕೂ ನಮ್ಮ ಪುಣ್ಯ ಇದು ಅಂತ ಹೇಳಿದ್ನಲ್ಲ ಸಂದೀಪ್ ಅವರೇ. ಇವತ್ತು ನಾನು ರಾಯರ ಬಗ್ಗೆ ಮಾತಾಡ್ತೀನಿ ಅಂದರೆ ಅದು ಲೇಷತಃನೂ ಸಾಧ್ಯ ಇಲ್ಲ. ಯಾಕೆಂದರೆ ರಾಯರ ಬಗ್ಗೆ ರಾಯರೇ ಮಾತಾಡಬೇಕು. ಯಾಕಂದರೆ ರಾಯರು ತಾವಾಗಿ ತಾವು ಏನು ಮಾಡಿದ್ದಾರೆ ಅಂತಂದು, ಯಾಕಂದ್ರೆ ಅವರು ಅದನ್ನು ಭಗವಂತನ ಅನುಗ್ರಹ ಅಂತ ಮಾಡ್ತಕ್ಕಂಥ ವ್ಯಕ್ತಿಗಳು ರಾಯರು. ಹಾಗಾಗಿ ಅವ್ರ ಮಹಿಮೆನ ಅವರೇ ಹೇಳಕ್ಕೆ ಸಾಧ್ಯ, ಯಾಕಂದ್ರೆ ಅದು ಭಗವಂತನ ಮಹಿಮೆ. ಈಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರಿಂದ ಮೊದಲುಗೊಂಡು ಯೋಗೀಂದ್ರ ತೀರ್ಥರವರೆಗೂ ಎಲ್ಲ ಯತಿಗಳು ನನ್ನ ಮೇಲೆ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ನಾನು 2 ಅಕ್ಷರ ನಿಮ್ಮ ಮುಖಾಂತರ ಇಡೀ ಸಾರಸ್ವತ ಪ್ರಪಂಚಕ್ಕೆ ನಾನು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಇದರೊಳಗೆ ನನ್ನ ಹಿರಿಮೆ ಅನ್ನೋದು ಏನೂ ಇಲ್ಲ. ಆದರೆ ಇಂಥ ಒಳ್ಳೆ ಜ್ಞಾನ ಕಾರ್ಯಕ್ಕೆ ಸುಬುಧೇಂದ್ರ ತೀರ್ಥರ ಆಶೀರ್ವಾದದಿಂದ ನನ್ನನ್ನು ಆರಿಸಿತು
ಸಮಾಜ ಅಂತ ನನಗೆ ಬಹಳ ಖುಷಿ ಆಯಿತು. ಅದಕ್ಕೆ ಅವಕಾಶ ಕೊಟ್ಟಂತ ನಿಮಗೂ ಕೂಡ ಎಸ್ ನಾನು ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. Yes. ಎಲ್ಲರೂ ಮಾಡ್ತಕ್ಕಂಥ ವಿಚಾರ ಒಂದೇ ಥರ ಇರುತ್ತೆ, ಆದರೆ ನೀವು ಲೋಕಮಾನ್ಯವಾಗಿ 4 ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಏನು ಈ ಕೆಲಸ ಮಾಡಿದ್ರಿ ಅದು 100% ಶ್ಲಾಘನೀಯ ವಿಚಾರ. ಇದು ಇದೇ ರೀತಿ ಅನಂತವಾಗಿರ್ತಕ್ಕಂಥ ಜ್ಞಾನ ಕಾರ್ಯವನ್ನು ಕಲಿಯುಗದೊಳಗೆ ಇರ್ತಕ್ಕಂಥ ನಮ್ಮ ಗುರುಸಾರ್ವಭೌಮರ ಮಹಿಮೆಯನ್ನು ಮನೆ ಮನೆಗೂ ತಲುಪಿಸತಕ್ಕಂಥ ಪ್ರಯತ್ನ ನಿಮ್ಮಿಂದ ಆಗ್ತಾನೆ ಇರಲಿ. ಖಂಡಿತ ದೇವರು ಅದಕ್ಕೆ ಸಂಪೂರ್ಣ ಆಶೀರ್ವಾದ ಕೊಡಲಿ. ಖಂಡಿತ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಈ ಕಾರ್ಯಕ್ರಮವು ಕೂಡ ಮತ್ತೆ ಮುಂದುವರಿಯುತ್ತೆ. ಸೊ ನೀವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ಕೊತಾ ಇರಿ. ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ 3 ಕಡೆನೂ ಈ ಕಾರ್ಯಕ್ರಮ ಬರೋದ್ರಿಂದ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬೇಕಾದರೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡಿಕೊಂಡು ಕಾರ್ಯಕ್ರಮವನ್ನು ನೋಡ್ಬೋದು. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.